ಜನರು ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯನೇ ಪರಮೋಚ್ಚ. ಜನರು ಯಾರ ಪರವಾಗಿ ಅಭಿಪ್ರಾಯ ಕೊಡ್ತಾರೆ, ಅವರು ತೀರ್ಪು ಕೊಡ್ತಾರೆ, ಅವರು ಅಧಿಕಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನ ಅದೇ ಪ್ರಜಾಪ್ರಭುತ್ವದ ಲಕ್ಷಣ. ಈಗ ರಾಜಕೀಯ ಪಕ್ಷಗಳು ಜನರಿಂದ ಹಣ ಕಲೆಕ್ಟ್ ಮಾಡ್ತಾರೆ. ಪಕ್ಷ ನಡೆಸಬೇಕಲ್ಲ, ರಾಜಕೀಯ ಪಕ್ಷ ನಡೆಸಬೇಕಾದ್ರೆ ಜನರು ದೇಣಿಗೆ ಕೊಡ್ತಾರೆ, ಪಕ್ಷಕ್ಕೆ ವಂತಿಗೆ ಕೊಡ್ತಾರೆ. ಆ ಹಣ ರಾಜಕೀಯ ಪಕ್ಷದ್ದು ಹಣ, ಜನರ ಹಣ ಕೊಟ್ಟಿರ್ತಕ್ಕಂಥ ವಂತಿಗೆ ಕೊಟ್ಟಿರ್ತಕ್ಕಂಥ ಅದು ಪಕ್ಷದ ಹಣ ಆಗ್ತದೆ. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇವತ್ತು ಚುನಾವಣೆ ಹತ್ರ ಇರುವುದು, ಕಾಂಗ್ರೆಸ್ ಪಕ್ಷದಂತ ಒಂದು ಹಳೆಯ ರಾಜಕೀಯ ಪಕ್ಷ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನೀವು ಯೋಚನೆ ಮಾಡಿ. ಈ ರೀತಿಯಾಗಿ ಸಣ್ಣ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣ ಇಟ್ಕೊಂಡು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು, ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ ಸ್ವತಂತ್ರ ಭಾರತ. ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟನ್ನು ಸೀಜ್ ಮಾಡ್ತಕ್ಕಂಥದ್ದು. ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು, ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳಿಗೆ ದುಡ್ಡಿಲ್ಲದೆ ಆಗಬೇಕು, ಆಮೇಲೆ ಪ್ರವಾಸ ಮಾಡಬಾರ್ದು, ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದು ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ.